ಸ್ನೇಹಿತರೆ ನಮಸ್ಕಾರ. ಎಸ್.ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಪಿ.ಎಸ್.ಟಿ.ಆರ್ ಎಕ್ಸಾಮ್‌ಗೋಸ್ಕರ ಮೊದಲನೇ ವಾರದ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ಕಳೆದ ಡಿಸೆಂಬರಲ್ಲಿ ನಾವು ಟಾರ್ಗೆಟ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. ಅದು 7 ವಾರಗಳು ಕಂಪ್ಲೀಟ್ ಆದ ನಂತರ ಸ್ವಲ್ಪ ಬ್ರೇಕ್ ತಗೊಂಡಿದ್ವಿ. ಈಗ ಅವರಿಗೋಸ್ಕರ ವಿತ್ ಯಾರು ಫ್ರೆಶ್ ಆಗಿ ಸ್ಟಡಿ ಮಾಡ್ತಾ ಇದ್ದಾರೆ ಇಬ್ಬರಿಗೋಸ್ಕರ ಕೂಡ ಈ ಒಂದು ಟಾರ್ಗೆಟ್ ಹೆಲ್ಪ್‌ಫುಲ್ ಆಗುತ್ತೆ. ಯಾಕಂತಂದ್ರೆ ಅವರು ಅಂದ್ರೆ ಈಗಾಗಲೇ ಮೆಂಬರ್‌ಶಿಪ್ ಅಲ್ಲಿ ಏನ್ ಜಾಯಿನ್ ಆಗಿ ಅವರು ಟಾರ್ಗೆಟ್ ಫಾಲೋ ಮಾಡ್ತಾ ಇದ್ರಲ್ಲ ಅವರು ಆ ರಿವಿಷನ್ ಜೊತೆಗೆ ಹೊಸ ಟಾಪಿಕ್‌ಗಳನ್ನ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಯಾರು ಹೊಸದಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಬರೋ ಟಾಪಿಕ್‌ಗಳನ್ನ ತಗೊಂಡೋದ್ರೆ ನೀವು ನೆಕ್ಸ್ಟ್ ರಿವಿಷನ್ ಮಾಡ್ಕೊಳ್ಬಹುದು. ಸೊ ಇದು ಇಬ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇನ್ನು ಅದಕ್ಕೂ ಮುಂಚೆ ಒಳ್ಳೆಯ ದಿನಗಳು ಬರುವ ಮುನ್ನ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿರುತ್ತದೆ ಅಂತಂದು ಈ ಒಂದು ಉಕ್ತಿಯನ್ನ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಎಲ್ರೂ ಕೂಡ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ ಅಲ್ಲೇ ಇದ್ದೀರಾ. ಎಷ್ಟೋ ಜನ ಓದ್ಲಿಕ್ಕೆ ಇಂಟ್ರೆಸ್ಟ್ ಕೂಡ ಬರ್ತಾ ಇಲ್ಲ ಸರ್ ಅನ್ನೋ ಒಂದು ಮೆಸೇಜ್‌ಗಳನ್ನ ಕೂಡ ಹಾಕ್ತಾ ಇದ್ದೀರಾ. ಸೊ ನೋಟಿಫಿಕೇಶನ್ ಮಾಡೋದು, ಬಿಡೋದು ಅದು ನಮ್ಗಳ ಕೈಯಲ್ಲಿಲ್ಲ. ಬಟ್ ನಾವೇನ್ ಮಾಡ್ಬೋದು ಓದ್ಬೋದು ಅಷ್ಟೇ. ಸೊ ಹಾಗಾಗಿ ನಾವು ಓದೋ ಕಡೆ ಸಪೋರ್ಟ್ ಕೊಡ್ಬೋದೇ ವಿನಃ ನೋಟಿಫಿಕೇಶನ್ ಬಗ್ಗೆ ಯಾವುದೇ ಅಪ್ಡೇಟ್ ಇರ್ಲಾರ್ದೆ ಸುಳ್ಳು ಮಾಹಿತಿ ಕೊಡ್ಲಿಕ್ಕೆ ನನ್ನಿಂದ ಆಗಲ್ಲ. ಸೊ ಹಾಗಾಗಿ ನೀವು ಪ್ರಯತ್ನ ಪಟ್ಟು ಓದಿ. ಎಷ್ಟು ಓದ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಎಷ್ಟು ರಿವಿಷನ್ ಮಾಡ್ಕೊಳ್ತೀರಾ ಅಷ್ಟು 100% ಎಫರ್ಟ್ಸ್ ನೀವು ಎಕ್ಸಾಮ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಯಾವುದೇ ಒತ್ತಡ ಇರ್ಲಾರ್ದಂಗೆ ಎಕ್ಸಾಮ್ ಬರಿಬಹುದು. ಇಷ್ಟು ಮಾತ್ರ ನಾ ಹೇಳ್ಬಲ್ಲೆ. ಬಟ್ ನೋಟಿಫಿಕೇಶನ್ ಬೇಗ ಆಗ್ಲಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಯಾಕಂತಂದ್ರೆ ಅದರಿಂದ ಎಷ್ಟೋ ಕುಟುಂಬಗಳು ಬದುಕಲಿಕ್ಕೆ ದಾರಿ ಆಗುತ್ತೆ. ಸೊ ಅದ್ರ ಬಗ್ಗೆ ನಮಗೂ ಕೂಡ ಕಾಳಜಿ ಇದೆ. ನಮ್ಮ ಒಂದು ಆರೈಕೆ ಪ್ರಕಾರ ಬೇಗ ಆಗ್ಲಿ ಅನ್ನೋದೇ ಒಂದು ನಮ್ಮ ಅಭಿಪ್ರಾಯ. ಅದಕ್ಕೂ ಮುನ್ನ ಜಸ್ಟ್ ಒಂದು HSTRಗೋಸ್ಕರ PUC ಪಠ್ಯಕ್ರಮ ಆಧಾರಿತ ಟಾರ್ಗೆಟ್ ಅನ್ನ ಮೊನ್ನೆ ಕೊಟ್ಟಿದ್ದೆ. ಸೊ ಅವ್ರಿಗೆ 1ನೇ ತಾರೀಕು ಟೆಸ್ಟ್ ಇರುತ್ತೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ದಯವಿಟ್ಟು ಅವರಿಗೆ ಒಂದು ಮಾಹಿತಿಯನ್ನ ತಲುಪಿಸಿ ಅಂತ ಹೇಳ್ತಾ, ಈಗ ಮೊದಲನೇ ವಾರದ ಟಾರ್ಗೆಟ್ ಅನ್ನ ನೋಡ್ತಾ ಹೋಗೋಣ. ಈ ಒಂದು ಟಾರ್ಗೆಟ್ ಬಂದ್ಬಿಟ್ಟು 23ರಿಂದ ಆರಂಭ ಆಗ್ತಾ ಬರುತ್ತೆ. 23/2 ಅಂದ್ರೆ ನಾಳೆಯಿಂದ. ಸೊ ಇದರಲ್ಲಿ ವಿಜ್ಞಾನ, ಗಣಿತ, ಇಂಗ್ಲಿಷ್ ಮತ್ತು ಮೆಂಟಲ್ ಅಬಿಲಿಟಿಯನ್ನ ಕೊಡ್ತಾ ಹೋಗಿದ್ದೀನಿ. ಯಾಕೆಂತಂದ್ರೆ ಸಮಾಜ ವಿಜ್ಞಾನ ಎಲ್ರಿಗೂ ಕೂಡ ನಾರ್ಮಲಿ ಆರ್ಟ್ಸ್ ಬ್ಯಾಕ್‌ಗ್ರೌಂಡ್ ಅವರು ಜಾಸ್ತಿ ಇರೋದ್ರಿಂದ ಅದು ಒಂದ್ಸಲ ಫೈನಲ್ ಅಲ್ಲಿ ಓದ್ಕೊಂಡ್ರು ಕೂಡ ನೆನಪುಳಿಯುತ್ತೆ. ಅದನ್ನ ವೇಗವಾಗಿ ಕೂಡ ಓದ್ಬೋದು. ಬಟ್ ಆರ್ಟ್ಸ್ ಬ್ಯಾಕ್‌ಗ್ರೌಂಡ್ ಇಂದ ಯಾರು ಬಂದಿರ್ತಾರೋ ಅವ್ರಿಗೆ ಸೈನ್ಸ್, ಮ್ಯಾಥ್ಸ್ ಕಷ್ಟ ಆಗುತ್ತೆ. ಇಂಗ್ಲಿಷ್ ಕೂಡ ಕಷ್ಟ ಆಗುತ್ತೆ. ಇವಾಗ ಜಾಸ್ತಿ ಟೈಮ್ ಇರೋದ್ರಿಂದ ಈ 4 ಸಬ್ಜೆಕ್ಟ್‌ನ ನಾನು ತಗೊಂಡಿದ್ದೀನಿ. ಈ 4 ಮುಗಿದ ನಂತರ ನಾವು ಸೋಷಿಯಲ್ ಸೈನ್ಸ್ ಕಡೆ ಗಮನ ಕೊಡೋಣ. ಅದಾದ ನಂತರ ಕನ್ನಡ ಕಡೆ ಗಮನ ಕೊಡೋಣ. ಬಟ್ ಅಲ್ಲಿವರೆಗೂ ಈ ಒಂದು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ಮತ್ತೆ ಮೆಂಟಲ್ ಅಬಿಲಿಟಿನ ಮುಗಿಸ್ಕೊಳ್ತಾ ಹೋಗೋಣ. ಫಸ್ಟ್‌ಗೆ ಬರ್ಕೊಳ್ರಿ. ವಿಜ್ಞಾನದಲ್ಲಿ 6ನೇ ತರಗತಿಯಿಂದ 23ನೇ ತಾರೀಕು 23/2/26 23/2/26 ಇದರಲ್ಲಿ ಫಸ್ಟ್ ವಿಜ್ಞಾನ ಅದ್ಭುತ ಪ್ರಪಂಚ, ವಿಜ್ಞಾನ ಅದ್ಭುತ ಪ್ರಪಂಚ. ಅದಾದ ನಂತರ ಗಣಿತದಲ್ಲಿ ವಿನ್ಯಾಸಗಳು. ಸ್ವಲ್ಪ ನಾ ಇದೇನು ಆರ್ಡರ್ ವೈಸ್ ಕೊಡ್ತೀನಲ್ಲ ಅದ್ರ ಪ್ರಕಾರನೇ ಓದ್ಕೊಂಡ್ರೆ ಸ್ವಲ್ಪ ಹೆಲ್ಪ್‌ಫುಲ್ ಆಗ್ಬೋದು. ಯಾಕಂದ್ರೆ ಒಂದೇ ಸಬ್ಜೆಕ್ಟನ್ನ ಜಾಸ್ತಿ ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ನಾನು ಸ್ವಲ್ಪ ಯೋಚನೆ ಮಾಡಿ ಕೊಟ್ಟಿರ್ತೀನಿ. ಅದೇ ಆರ್ಡರ್ ಪ್ರಕಾರ ಅಂದ್ರೆ ಫಸ್ಟ್ ಯಾವ ಲೆಸನ್ ಕೊಟ್ಟಿನಿ ಅದನ್ನೇ ಮುಗಿಸಿ, ಸೆಕೆಂಡ್ ಯಾವ್ದು ಕೊಡ್ತೀನಿ ಅದನ್ನೇ ಮುಗಿಸಿ, ಥರ್ಡ್ ಯಾವ್ದು ಕೊಡ್ತೀನಿ ಅದನ್ನೇ ಮುಗಿಸ್ಕೊಂಡು ಹೋದ್ರೆ ಹೆಲ್ಪ್‌ಫುಲ್ ಆಗ್ಬೋದು. ಅದಾದ ನಂತರ ವಿಜ್ಞಾನ ಅದ್ಭುತ ಪ್ರಪಂಚ ಆಯ್ತು. ನೆಕ್ಸ್ಟ್ ಗಣಿತದಲ್ಲಿ ವಿನ್ಯಾಸಗಳಾಯ್ತು. ಅದಾದ ನಂತರ ನೌನ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಕು ನೌನ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ನೌನ್. ಅದಾದ ನಂತರ ಮೆಂಟಲ್ ಎಬಿಲಿಟಿಯಲ್ಲಿ ಸಂಖ್ಯಾ ಪದ್ಧತಿಯನ್ನು ತಗೊಳ್ರಿ. ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿಯನ್ನ ತಗೊಳ್ರಿ. ನೀವು ಈಗಾಗಲೇ ಓದಿರ್ಬೋದು. ಸೊ ಹಾಗಾಗಿ ಅದೇನು ಅಷ್ಟು ಟಫ್ ಆಗಲ್ಲ. ನೆಕ್ಸ್ಟ್ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ, ಅದರಲ್ಲೇ ಕಂಟಿನ್ಯೂ ಮಾಡಿ. ರಿವಿಷನ್‌ಗೂ ಕೂಡ ಹೆಲ್ಪ್ ಆಗುತ್ತೆ. ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ನೆಕ್ಸ್ಟ್ ಗಣಿತದಲ್ಲಿ ವಿನ್ಯಾಸಗಳು. ನೀವು ಫಸ್ಟ್ ವೀಕ್ ಟಾರ್ಗೆಟ್ ಅನ್ನ ತಗೊಳ್ರಿ. ಇಲ್ಲಿ ಏನಾದ್ರು ಸರ್ ಜಾಸ್ತಿ ಆಗುತ್ತೆ ಅಂತಂದ್ರೆ ನಾನು ಈ ಒಂದು ವಾರದಲ್ಲಿ 7 ಡೇಸ್‌ಗೆ ಕೊಟ್ಟಿಲ್ಲ, 6 ಡೇಸ್‌ಗೆ ಕೊಟ್ಟಿನಿ. ಒಂದಿನ ಉಳಿಯುತ್ತೆ. ಆ ಒಂದಿನ ನಿಮ್ಗೆ ಏನ್ ಪೆಂಡಿಂಗ್ ಇತ್ತಲ್ಲ ಅದನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ವಾರದಲ್ಲಿ ಏನಾದ್ರು ನಿಮ್ಗೆ ಟಾಪಿಕ್ಸ್ ಜಾಸ್ತಿ ಆಗುತ್ತಂತಂದ್ರೆ
ನನ್ಗೆ ಹೇಳಿ, ನಾನು ನೆಕ್ಸ್ಟ್ ವೀಕಲ್ಲಿ ಅದನ್ನ ರೆಡ್ಯೂಸ್ ಮಾಡಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಸೊ ಮತ್ತೊಂದ್ಸಲ ಆರ್ಡರ್ ವೈಸ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ವಿಜ್ಞಾನ ಅದ್ಭುತ ಪ್ರಪಂಚ, ಅದಾದ ನಂತರ ಗಣಿತದಲ್ಲಿ ವಿನ್ಯಾಸಗಳು, ನೆಕ್ಸ್ಟ್ ನೌನ್, ಅದಾದ ನಂತರ ಸಂಖ್ಯಾ ಪದ್ಧತಿ, ನೆಕ್ಸ್ಟ್ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ, ಅದಾದ ನಂತರ ಗಣಿತದಲ್ಲಿ ವಿನ್ಯಾಸಗಳು. ಗಣಿತದಲ್ಲಿ ವಿನ್ಯಾಸಗಳು ಇಷ್ಟು ಪಾಠಗಳು 23ನೇ ತಾರೀಕು. ನೆಕ್ಸ್ಟ್ ಅದಾದ ನಂತರ 24 2 ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಅದಾದ ನಂತರ ಸಂಖ್ಯಾ ಆಟ. ಅದಾದ ನಂತರ ಪ್ರೊನೌನ್. ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್. ಮೆಂಟಲ್ ಎಬಿಲಿಟಿಯಲ್ಲಿ ಕೋಡಿಂಗ್ ಡಿಕೋಡಿಂಗ್. ಅದಾದ ನಂತರ ಕಾಂತಗಳ ಅನ್ವೇಷಣೆ. ನೆಕ್ಸ್ಟ್ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ಇವು ಯಾವ ಪಾಠಗಳು ಅಷ್ಟು ದೊಡ್ಡವಾಗಿಲ್ಲ. 6th ಸ್ಟ್ಯಾಂಡರ್ಡ್ ಅಲ್ಲಿ ನಾ ಎಲ್ಲ ಲೆಸನ್ಸ್ ನೋಡಿದ್ದೀನಿ. ಅಷ್ಟು ದೊಡ್ಡ ಪಾಠಗಳೇನಿಲ್ಲ. ಸೊ ಹಾಗಾಗಿ ಒಂದಿನದಲ್ಲಿ ಈಸಿಯಾಗಿ ಮುಗಿಸ್ಬಹುದು. ಸೊ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಡೆಫಿನೆಟ್ಲಿ ವರ್ಕ್ ಮಾಡ್ತಾ ಏನು ಸ್ಟಡಿ ಮಾಡ್ತಾ ಇದ್ರಲ್ಲ ಅವರು ಕೂಡ ಇದನ್ನ ಮುಗಿಸ್ಬೋದು. ಅಷ್ಟು ದೊಡ್ಡದೇನಿಲ್ಲ. ನೆಕ್ಸ್ಟ್ ಅದಾದ ನಂತರ 25ನೇ ತಾರೀಕು, ಸ್ವಲ್ಪ ಬೇಗ ಬರ್ಕೊಳ್ರಿ. 25ನೇ ತಾರೀಕು ಉದ್ದದ ಅಳತೆ ಮತ್ತು ಚಲನೆ. ನೆಕ್ಸ್ಟ್ ಅವಿಭಾಜ್ಯ ಸಮಯ. ನೆಕ್ಸ್ಟ್ ಅಡ್ಜೆಕ್ಟಿವ್. ಅದಾದ ನಂತರ ಕ್ಯಾಲೆಂಡರ್ ಸಮಸ್ಯೆ. ನಾ ಮೆಂಟಲ್ ಎಬಿಲಿಟಿಗೆ ಏನು ಟಾಪಿಕ್ಸ್ ಕೊಟ್ಟೇನಲ್ಲ, ನೀವು ಜಸ್ಟ್ ಆ ಟಾಪಿಕ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕ್ಲಾಸಸ್ ಸಿಗುತ್ತೆ. ಈಶ್ವರ್ ಗಿರಿ ಸರ್ ಅವರು ಬಹಳಷ್ಟು ಜನ ಮಾಡಿದ್ದಾರೆ. ನಿಮ್ಗೆ ಅಲ್ಲಿ ಜಸ್ಟ್ ನೀವು ಟಾಪಿಕ್ಗಳನ್ನ ಕೊಟ್ರೆ ಅಲ್ಲಿ ಕ್ಲಾಸಸ್ ಸಿಗುತ್ತೆ. ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದನ್ನ ನೋಡ್ಬೋದು. ಕ್ಯಾಲೆಂಡರ್ ಆದ್ಮೇಲೆ ನಮ್ಮ ಸುತ್ತಲಿನ ಸಾಮಗ್ರಿಗಳು. ಅದಾದ ನಂತರ ಸುತ್ತಳತೆ ಮತ್ತು ವಿಸ್ತೀರ್ಣ. ನೆಕ್ಸ್ಟ್ ಅದಾದ ನಂತರ 26ನೇ ತಾರೀಕು ತಾಪ ಮತ್ತು ಅದರ ಮಾಪನಗಳು. ನೆಕ್ಸ್ಟ್ ಭಿನ್ನರಾಶಿ. ಅದಾದ ನಂತರ ಅಡ್ವರ್ಬ್. ಅದಾದ ನಂತರ ರಕ್ತ ಸಂಬಂಧಗಳು, ಬ್ಲಡ್ ರಿಲೇಷನ್. ಅದಾದ ನಂತರ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ನೆಕ್ಸ್ಟ್ ರಚನೆಗಳೊಂದಿಗೆ ಆಟ. ಇಷ್ಟು 26ನೇ ತಾರೀಕು. ನೆಕ್ಸ್ಟ್ 27ನೇ ತಾರೀಕು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು. ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ. ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳಾದ್ಮೇಲೆ ಸಮಮಿತಿ. ಅದಾದ ನಂತರ ಪ್ರಿಪೋಸಿಷನ್ಸ್. ನೆಕ್ಸ್ಟ್ ದಿಕ್ಕುಗಳು. ಅದಾದ ನಂತರ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ. ಅದಾದ ನಂತರ ಸೊನ್ನೆಯ ಮತ್ತೊಂದು ಬದಿ. ನೆಕ್ಸ್ಟ್ 28ನೇ ತಾರೀಕು ನಿಸರ್ಗದ ಸಂಪತ್ತು. ಅದಾದ ನಂತರ ಕಂಜಕ್ಷನ್.
ಅದಾದ ನಂತರ ಆಕೃತಿಗಳ ಎಣಿಕೆ, ನೆಕ್ಸ್ಟ್ ಭೂಮಿಯಿಂದ ಆಚೆಗೆ ಇಷ್ಟನ್ನ ನೀವು ನೋಡ್ಕೊಂಡು ಇಲ್ಲಿ ಏನ್ ಪೆಂಡಿಂಗ್ ಇರುತ್ತಲ್ಲ ಇಷ್ಟು ವಾರದಲ್ಲಿ ಅಂದ್ರೆ 23ನೇ ತಾರೀಕಿಂದ 28ರವರೆಗೂ ನಿಮ್ಗೆ ಎಲ್ಲಾದ್ರೂ ಜಾಸ್ತಿ ಆಗಿ ಓದೋದಾಗಿಲ್ಲ ಅಂದ್ರೆ ಅವತ್ತು ನೀವು ಶನಿವಾರ ಇರುತ್ತೆ ಅದನ್ನ ಕವರ್ ಮಾಡ್ಕೊಳ್ಬಹುದು. ಮತ್ತೆ ಭಾನುವಾರ ಕೂಡ ನಿಮ್ಗೆ ಟೈಮ್ ಸಿಗುತ್ತೆ. ಶನಿವಾರ ಸ್ವಲ್ಪ ಪಾಠಗಳಿದಾವೆ. ಎಷ್ಟು 1 2 3 4 ಅಲ್ಲಿ ಮ್ಯಾಥ್ಸ್ ಇಲ್ಲ. ಸೊ ಅಲ್ಲಿ ನೀವೇನಾದ್ರೂ ಪೆಂಡಿಂಗ್ ಇದ್ರೆ ಅದನ್ನ ಶನಿವಾರ ಮತ್ತು ಭಾನುವಾರ ಎರಡನ್ನೂ ಸೆಟ್ ಮಾಡ್ಕೊಂಡು ಮುಗಿಸ್ಕೊಂಡು ನೀವು ಮಂಡೆಯಿಂದ ನೆಕ್ಸ್ಟ್ ನನ್ಗೇನಾದ್ರೂ ಅಪ್ಡೇಟ್ ಕೊಟ್ರೆ ಕಾಮೆಂಟ್ಸ್ ಅಲ್ಲಿ ಇದು ಟಾರ್ಗೆಟ್ ಜಾಸ್ತಿ ಆಗುತ್ತಾ ಅಥವಾ ಇಷ್ಟೇ ಇರ್ಲಿ ಅಂತಂದು ನೀವೇನಾದ್ರೂ ಅಪ್ಡೇಟ್ ಕೊಟ್ರೆ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾರ್ಯಾರ ಪರಿಸ್ಥಿತಿ ಏನಿದೆ ನನ್ಗೆ ಗೊತ್ತಿರಲ್ಲ. ಅಂದ್ರೆ ಕೆಲವೊಬ್ರು ವರ್ಕ್ ಮಾಡ್ತಾ ಓದ್ಬೋದು, ಇನ್ನು ಕೆಲವೊಬ್ರು ಫುಲ್ ಸ್ಟಡಿ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ನನ್ಗೇನಾದ್ರೂ ನೀವು ಸಜೆಷನ್ಸ್ ಕೊಟ್ರೆ ಅದ್ರ ಬೇಸಲ್ಲಿ ನಾನು ಟಾರ್ಗೆಟ್ ಅನ್ನ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾರು ಕೂಡ ಓದೋದನ್ನ ಸ್ಕಿಪ್ ಮಾಡಬೇಡ್ರಿ. ನಿಮ್ಮ ಸ್ಟಡಿ ಕಂಟಿನ್ಯೂ ಇರಲಿ. ಲಾಸ್ಟ್ ವೀಕ್ ಟಾರ್ಗೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಟಾರ್ಗೆಟ್ ಅಂತೇಳಿ ನನ್ಗೆ ಅನ್ಸುತ್ತೆ. ಸೊ ಇದನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಎಕ್ಸಾಮ್ ಆಗೋದ್ರೊಳಗೆ ಆ ಸಿಲೆಬಸ್ನ ಮುಗಿಸ್ಬೋದು. ಈಗಾಗಲೇ ಸಿಲೆಬಸ್ ಮುಗಿಸಿದವ್ರಿಗೆ ಇದು ಒಂದು ಪವರ್ಫುಲ್ ರಿವಿಷನ್ ಆಗುತ್ತೆ. ಸೊ ಯಾರು ಕೂಡ ಓದೋದನ್ನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.